ಓಂ ಶ್ರೀ ಸಾಯಿನಾಥಾಯ ನಮಃ. ಬಾಬಾರವರು ನಿಮಗೆ ಆಯುಷ್ಯ, ಐಶ್ವರ್ಯ, ಆರೋಗ್ಯ, ಸಂಪತ್ತನ್ನು ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಇಂದು ನಾವು ಸಾಯಿ ಸಚ್ಚರಿತೆಯ ಅಧ್ಯಾಯ 26 ಪಾರಾಯಣ ಮಾಡುತ್ತೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಈ ಪ್ರಪಂಚದಲ್ಲಿ ನೋಡುವುದೆಲ್ಲವೂ ಪರಮಾತ್ಮನ ಮಾಯೆಯ ಆಟವೇ ಆಗಿದೆ. ನಮ್ಮನ್ನು ಸದ್ಗುರು ಮಾತ್ರ ಅರಿವಿನ ದಾರಿ ತೋರಿ ಈ ಮಾಯೆಯನ್ನು ದಾಟಿಸಬಲ್ಲರು. ಇದಕ್ಕೆ ಸತ್ಯದ ಅರಿವು ಬೇಕು. ಇದನ್ನು ದಯಪಾಲಿಸಲೆಂದು ಶ್ರೀ ಸಾಯಿನಾಥರನ್ನು ನಾವು ಬೇಡೋಣ. ಆದರ್ಶವಾದ ಪೂಜೆಗೆ ಪರಿಕರಗಳಿಗಿಂತ ಶ್ರದ್ಧಾಭಕ್ತಿಗಳೇ ತುಂಬ ಮುಖ್ಯ. ಶ್ರೀ ಗುರುಗಳ ಪಾದವನ್ನು ನಮ್ಮ ಆನಂದ ಬಾಷ್ಪಗಳೆಂಬ ಬಿಸಿನೀರಿನಿಂದ ತೊಳೆಯೋಣ. ಪ್ರೀತಿ ಎಂಬ ಶ್ರೀಗಂಧವನ್ನು ಅವರಿಗೆ ಲೇಪಿಸಿ, ನಿರ್ಮಲವಾದ ಭಕ್ತಿ ಎಂಬ ವಸ್ತ್ರದಿಂದ ಅವರನ್ನು ಅಲಂಕರಿಸಿ, ಸಾತ್ವಿಕ ಭಾವನೆಗಳೆಂಬ ಪುಷ್ಪಗಳು, ದೃಢ ಮನಸ್ಸೆಂಬ ಫಲಗಳನ್ನು ಅವರಿಗೆ ಅರ್ಪಿಸೋಣ. ನಮ್ಮ ಶಿರವನ್ನು ಅವರ ಚರಣಾರವಿಂದಗಳಲ್ಲಿ ಇಡೋಣ. ಶ್ರೀ ಗುರುಗಳನ್ನು, ಹೇ ಗುರುದೇವ, ನಮ್ಮ ಮನಸ್ಸನ್ನು ಸದಾ ಒಳಗೆ ತಿರುಗಿಸು. ನಮಗೆ ಸತ್ಯ ಮಿಥ್ಯಗಳ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳುವ ಶಕ್ತಿ ನೀಡಿ. ತಮ್ಮ ತನುಮನ ಧನಗಳನ್ನು ನಿಮಗೆ ಅರ್ಪಿಸಿ ಶರಣಾಗತರಾಗುತ್ತಿದ್ದೇವೆ. ನಮ್ಮ ತನುಮನಗಳನ್ನು ಹತೋಟಿಯಲ್ಲಿರುವಂತೆ ನಿಯಂತ್ರಿಸಿ ನಮಗೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸೋಣ. ಪಂತ ಎಂಬ ಗೃಹಸ್ಥರೊಬ್ಬರು ಒಂದು ಬಾರಿ ಶಿರಡಿಗೆ ಬಂದರು. ಅವರಿಗೆ ಅಲ್ಲಿಗೆ ಬರುವ ಮನಸ್ಸೇ ಇರಲಿಲ್ಲ. ಅದಕ್ಕೆ ಆಕಸ್ಮಿಕವಾಗಿ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಶಿರಡಿ ಯಾತ್ರಿಕರ ಆಗ್ರಹದ ಮೇಲೆ ಅವರು ಶಿರಡಿಗೆ ಹೋಗಬೇಕಾಯಿತು. ಮಸೀದಿಯಲ್ಲಿ ಅಸಂಖ್ಯಾತ ಭಕ್ತರು ನೆರೆದಿದ್ದರು. ಇದನ್ನು ಕಂಡ ಪಂತರು ಇದ್ದಕ್ಕಿದ್ದಂತೆ ಮೂರ್ಛೆ ಹೋದರು. ಅವರನ್ನು ಎಚ್ಚರಿಸಲು ಯತ್ನಿಸಿ ಹಲವರು ವಿಫಲರಾದರು. ಇದನ್ನರಿತ ಸರ್ವಜ್ಞರಾದ ಬಾಬಾ ಪಂತರ ಮೇಲೆ ನೀರನ್ನು ಚಿಮುಕಿಸಿದರು. ಆಗ ಕಣ್ಣು ತಿಕ್ಕುತ್ತಾ ಎದ್ದು ಕುಳಿತ ಪಂತರು ಬಾಬಾ ಅವರನ್ನು ಕಂಡರು. ಅವರು ಹಿಂದೆ ಬೇರೊಬ್ಬ ಗುರುಗಳ ಭಕ್ತರೆಂದರಿತ ಬಾಬಾ, ಏನೇ ಬರಲಿ ನಿನ್ನ ಆಧಾರವಾದ ಗುರುವನ್ನು ಬಿಡಬೇಡ, ನಿಶ್ಚಲವಾಗಿ ಅವನೊಡನೆ ಲೀನವಾಗಿರು ಎಂದು ಹೇಳಿದರು. ಪಂತರಿಗೆ ಈ ಮಾತಿನ ಅರ್ಥವಾಯಿತು. ಅವರು ಗುರುಗಳನ್ನು ಸ್ಮರಿಸಿದರು. ಹರಿಶ್ಚಂದ್ರ ಪಿತಳೆ ಎಂಬ ಮುಂಬೈ ನಗರದ ಸದ್ಗೃಹಸ್ಥರೊಬ್ಬರ ಮಗನಿಗೆ ಆಗಾಗ ಮೂರ್ಛೆ ರೋಗ ಬರುತ್ತಿತ್ತು. ಯಾವ ಔಷಧೋಪಚಾರಗಳಿಂದಲೂ ಪ್ರಯೋಜನವಾಗಲಿಲ್ಲ. ದಾಸಗಣು ಅವರ ಕೀರ್ತನೆಯ ಪ್ರಭಾವದಿಂದ ಪಿತಳೆಯವರು ಬಾಬಾರವರ ದರ್ಶನ ಮಾತ್ರದಿಂದಲೇ ತಮ್ಮ ಮಗನ ರೋಗ ಗುಣಮುಖವಾಗಬಹುದೆಂದು ಭಾವಿಸಿ ಒಂದು ಬುಟ್ಟಿ ಹಣ್ಣಿನೊಂದಿಗೆ ತಮ್ಮ ಕುಟುಂಬದೊಡನೆ ಶಿರಡಿಗೆ ಬಂದರು. ಮಸೀದಿಯಲ್ಲಿದ್ದ ಬಾಬಾ ಅವರ ಮುಂದೆ ತಮ್ಮ ಮಗನನ್ನು ಮಲಗಿಸಿ ಕಣ್ಣು ಮುಚ್ಚಿ ಧ್ಯಾನಾಸಕ್ತರಾದರು. ಬಾಬಾರವರ ದೃಷ್ಟಿ ತಾಕಿದೊಡನೆಯೇ ಹುಡುಗನ ಪರಿಸ್ಥಿತಿ ಕೆಟ್ಟಿತು. ಮೈಯೆಲ್ಲ ಬೆವತು ಬಾಯಿಯಿಂದ ನೊರೆ ಬರಲಾರಂಭಿಸಿತು. ಇದನ್ನು ಕಂಡು ಎಲ್ಲರೂ ಗಾಬರಿಗೊಂಡರು. ಆ ಹುಡುಗನ ತಾಯಿ ರೋಧಿಸಿದಳು. ಬಾಬಾರವರು, ಅಮ್ಮ, ಏಕೆ ಅಳುವಿ? ಚಿಂತಿಸಬೇಡ, ನಿನ್ನ ಮಗನನ್ನು ಮನೆಗೆ ಕರೆದುಕೊಂಡು ಹೋಗು, ಸ್ವಲ್ಪ ಸಮಯದಲ್ಲೇ ಅವನಿಗೆ ಪ್ರಜ್ಞೆ ಬರುತ್ತದೆ ಎಂದು ಹೇಳಿದರು. ಅಂತೆಯೇ ಬಾಲಕನಿಗೆ ಎಚ್ಚರವಾಯಿತು. ನಸುನಕ್ಕ ಬಾಬಾರವರು, ಶ್ರೀಹರಿಯಲ್ಲಿ ದೃಢವಾದ ನಂಬಿಕೆ ಮತ್ತು ಭಕ್ತಿಯನ್ನು ಇಟ್ಟವರನ್ನು ಅವನು ಎಂದಿಗೂ ಕೈಬಿಡುವುದಿಲ್ಲ ಎಂದರು. ನಂತರ ಪಿತಳಿಯವರು ಬಾಬಾರವರಿಗೆ ತಾಂಬೂಲಗಳನ್ನು ನೀಡಿದರು. ಹೀಗೆ ಕೆಲವು ದಿನ ಶಿರಡಿಯಲ್ಲಿ ತಂಗಿದ ಮೇಲೆ ಊರಿಗೆ ಹಿಂತಿರುಗಲು ಪಿತಳೆಯವರು ಬಾಬಾರವರ ಅನುಮತಿ ಕೇಳಿದರು. ಸಾಯಿಯವರು ಕುಟುಂಬ ಸಮೇತ ಮಸೀದಿಗೆ ಬಂದ ಪಿತಳೆಯವರಿಗೆ ಉದಿ ಪ್ರಸಾದವನ್ನು ನೀಡಿ 3 ರೂಪಾಯಿ ನಾಣ್ಯವನ್ನು ಕೊಟ್ಟರು. ಈಗಾಗಲೇ ನಿನಗೆ 2 ರೂಪಾಯಿ ಕೊಟ್ಟಿರುವೆ. ಈ 3 ರೂಪಾಯಿಗಳನ್ನು ತೆಗೆದುಕೋ. ಪ್ರತಿದಿನವೂ ಇವುಗಳಿಗೆ ಪೂಜೆ ಮಾಡು, ಪರಮಾತ್ಮನು ಅನುಗ್ರಹಿಸುತ್ತಾನೆ ಎಂದರು. ಪಿತಳೆಯವರಿಗೆ ಇದು ಅರ್ಥವಾಗಲಿಲ್ಲ. ಏಕೆಂದರೆ ಇದೇ ಮೊದಲ ಬಾರಿಗೆ ಅವರು ಶಿರಡಿಗೆ ಬಂದಿದ್ದರು. ಮುಂಬೈಗೆ ಹಿಂತಿರುಗಿದ ಮೇಲೆ ತಮ್ಮ ತಾಯಿಯವರಲ್ಲಿ ಪ್ರಶ್ನಿಸಿದಾಗ ಅವರು ಬಹಳ ಹಳೆಯ ಘಟನೆಯನ್ನು ನೆನಪಿಗೆ ತಂದು ಅಕ್ಕಲಕೋಟೆ ಮಹಾರಾಜರು ಪಿತಳೆಯವರ ತಂದೆಗೆ 2 ರೂಪಾಯಿಗಳನ್ನು ಅನುಗ್ರಹಿಸಿದ್ದಾಗಿ ಹೇಳಿದರು. ಆದರೆ ಆ ರೂಪಾಯಿಗಳ ನೆನಪೇ ಅವರಿಗೆ ಬಂದಿರಲಿಲ್ಲ. ಅಕ್ಕಲಕೋಟೆ ಮಹಾರಾಜರೇ ಶ್ರೀ ಸಾಯಿಬಾಬಾ ರೂಪದಲ್ಲಿ ಅವತರಿಸಿ ಅವರ ಕರ್ತವ್ಯವನ್ನು ನಿರೂಪಿಸಿದ್ದರು. ತಮ್ಮ ತಾಯಿಯ ಮಾತನ್ನು ಕೇಳಿದ ಪಿತಳೆಯವರು ಹರ್ಷಭರಿತರಾಗಿ ಬಾಬಾರವರು ಅನುಗ್ರಹಿಸಿದ್ದ ನಾಣ್ಯವನ್ನು ಪೂಜಿಸುತ್ತಿದ್ದುದು ಸುಖ ಶಾಂತಿಯನ್ನು ಪಡೆದರು. ಥಾನಾ ಜಿಲ್ಲೆಯ ಅಬಕಾರಿ ಇಲಾಖೆಯ ನೌಕರ ಗೋಪಾಲರಾವ್ ಅಂಬೇಡ್ಕರ್ ಎಂಬುವವರು ಬಾಬಾರವರ ಭಕ್ತರಾಗಿದ್ದರು. ಅವರು ನೌಕರಿಯಿಂದ ನಿವೃತ್ತರಾದ ಮೇಲೆ ಅನೇಕ ತೊಂದರೆಗಳಲ್ಲಿ ಸಿಕ್ಕಿಹಾಕಿಕೊಂಡರು. ಶಿರಡಿಗೆ ಪ್ರತಿ ವರ್ಷವೂ ಬಂದು ಬಾಬಾರವರಲ್ಲಿ ಮೊರೆ ಇಡುತ್ತಿದ್ದರು. ಹೀಗೆ 7 ವರ್ಷಗಳು ಉರುಳಿದರೂ ಅವರಿಗೆ ಯಾವುದೇ ಪ್ರಯೋಜನವಾಗಲಿಲ್ಲ. ತಮ್ಮ ಬಡತನ ಸಾಲಗಳಿಂದ ಬೇಸತ್ತ ಅವರು ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದರು.
ಒಂದು ದಿನ ಶಿರಡಿಯ ದೀಕ್ಷಿತವಾಡದ ಎದುರಿಗೆ ಇದ್ದ ಬಾವಿಗೆ ಹಾರಿಕೊಳ್ಳಲು ಅವರು ಯತ್ನಿಸಿದರು. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಉಪಹಾರ ಮಂದಿರದ ಮಾಲೀಕರಾದ ಬಾಬಾರವರ ಭಕ್ತ ಸಗುಣಮೇರು ನಾಯಕರವರು ಹೊರಬಂದು, ನೀವು ಅಕ್ಕಲಕೋಟೆ ಮಹಾರಾಜರ ಚರಿತ್ರೆಯನ್ನು ಓದಿದ್ದೀರಾ ಎಂದು ಇದ್ದಕ್ಕಿದ್ದಂತೆ ಕೇಳಿದರು. ಇಲ್ಲವೆಂದಾಗ ತಾವೇ ಅವರಿಗೆ ಒಂದು ಪುಸ್ತಕ ಓದಲು ಕೊಟ್ಟರು. ಆ ಪುಸ್ತಕವನ್ನು ಓದುತ್ತಿರುವಾಗ ಒಂದು ಪ್ರಸಂಗ ಅವರ ಗಮನಕ್ಕೆ ಬಂದಿತು. ಅಕ್ಕಲಕೋಟೆ ಮಹಾರಾಜರ ಭಕ್ತರಾದ ಒಬ್ಬರು ಪ್ರಬಲವಾದ ರೋಗವೊಂದರಿಂದ ಬೇಸರಗೊಂಡು ಒಂದು ರಾತ್ರಿ ಬಾವಿಗೆ ಹಾರೆಯಲು ಯತ್ನಿಸಿದ್ದರು. ಆಗ ಅಕ್ಕಲಕೋಟೆ ಮಹಾರಾಜರು ಅವರ ಬಳಿ ಬಂದು ಅವರ ಕೈ ಹಿಡಿದುಕೊಂಡು, ಒಳ್ಳೆಯದೇ ಇರಲಿ ಕೆಟ್ಟದ್ದೇ ಇರಲಿ ನಿನ್ನ ಕರ್ಮಫಲವನ್ನು ನೀನು ಅನುಭವಿಸಬೇಕು. ಆತ್ಮಹತ್ಯೆಯಿಂದ ಏನೂ ಪ್ರಯೋಜನವಿಲ್ಲ. ಈಗ ಸತ್ತರೆ ಕರ್ಮವನ್ನು ಅನುಭವಿಸಲು ಮತ್ತೊಂದು ಜನ್ಮ ತಾಳಬೇಕಾಗುತ್ತದೆ. ಇದರ ಬದಲಿಗೆ ಈ ಜನ್ಮದಲ್ಲಿಯೇ ಸ್ವಲ್ಪ ಕಾಲ ಕರ್ಮಫಲ ಅನುಭವಿಸಿ ವಿಮುಕ್ತರಾಗಬಾರದೆ ಎಂದು ನುಡಿದರು. ಈ ಪ್ರಸಂಗವನ್ನು ಓದಿದ ಗೋಪಾಲರಾಯರಿಗೆ ತುಂಬ ಆನಂದವಾಯಿತು. ಆತ್ಮಹತ್ಯೆಯ ಯತ್ನವನ್ನು ಅವರು ಮರೆತರು. ಬಾಬಾ ಅವರು ಸಮಯೋಚಿತವಾಗಿ ಈ ಸೂಚನೆ ನೀಡದಿದ್ದರೆ ಅವರು ತಮ್ಮ ಜೀವನಕ್ಕೆ ಕೊನೆ ಹೇಳುತ್ತಿದ್ದರೇನೋ. ಈ ಘಟನೆಯಿಂದ ಅಂಬೇಡ್ಕರರು ಶ್ರೀ ಬಾಬಾ ಅವರ ಪರಮ ಭಕ್ತರಾದರು. ಅವರು ಜ್ಯೋತಿಷ್ಯವನ್ನು ಅಧ್ಯಯನ ಮಾಡಿ ಅಪಾರ ಹಣ ಗಳಿಸಿ ತಮ್ಮ ಬದುಕಿನ ಕೊನೆಯ ದಿನಗಳನ್ನು ಆನಂದದಿಂದ ಕಳೆದರು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 26ನೇ ಅಧ್ಯಾಯವು ಇಲ್ಲಿಗೆ ಸಂಪೂರ್ಣವಾಯಿತು. ಓಂ ಶ್ರೀ ಸಾಯಿನಾಥಾಯ ನಮಃ.